ಇದು ಮೈಸೂರಿನ ಪರಿಮಳ ಜಗತ್ತಿನಾದ್ಯಂತ ಪಸರಿಸಿದ ಪರಿಮಳದ ಪಯಣದ ಕತೆ. ಮೈಸೂರಿನ ರಂಗರಾವ್ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಜಗದ್ವಿಖ್ಯಾತ ಇವತ್ತು. ಅವರೆಲ್ಲ ಬಂದು ಮೈಸೂರು ಬಂದ ಪ್ರಾರಂಭ ಮಾಡಿದ್ದು ಸಿಗೇಪುಡಿ. ಎಲ್ಲನೂ ಪ್ರಯತ್ನ ಮಾಡೋದು, ಹೇರ್ ಆಯಿಲು, ಸ್ನೋ ಪೌಡ್ರು ಎಲ್ಲನೂ ಟ್ರೈ ಮಾಡಿ, ಟೂತ್ ಪೌಡ್ರ್ ಆಲ್ಸೋ ಟ್ರೈ ಮಾಡಿದ್ರು. ಕಡೆಗೆ ಅಗರಬತ್ತಿನೂ ಮಾಡ್ತಾಯಿದ್ರು. ಕಡೆಗೆ ಅಗರಬತ್ತಿನೇ ಸಾಕು ಅಂತ ಅವರು ನಿರ್ಧಾರ ಮಾಡಿದ್ರು. ಅದ್ರ ಪರಿಮಳದ ಎಸೆನ್ಸ್ನ ನಿಮ್ಮ ತಂದೆ ಹುಟ್ಟಾಕಿದ್ದಿಲ್ಲ, ಯಾರೂ ಇದ್ರ ಗುಟ್ಟು ಬಿಟ್ಕೊಡೋದಿಲ್ಲ. ಇವತ್ತು ನಮ್ಮ ಮನೆಯೊಳಗೆ ನಮ್ಮ ತಮ್ಮನ ಹೆಂಡತಿ ಮತ್ತು ತಮ್ಮನ ಸೊಸೆ ಕಾಂಪೌಂಡ್ ಮಿಕ್ಸ್ ಮಾಡೋದು. ಯಾಕಂದರೆ ಅದೊಂದು ಟ್ರೇಡ್ ಸೀಕ್ರೆಟ್, ವ್ಯಾಪಾರಿ ರಹಸ್ಯ. ಅದು ಸುಮ್ಮನೆ ಅಗರಬತ್ತಿ ಹಾಗೆ ಮಾತಾಡಿದ್ರೆ ಎಲ್ಲ ಬರೋರೆಲ್ಲ ಅಗರಬತ್ತಿ ಕೊಡಿ ಅಂತಾರೆ. ಸೈಕಲ್ ಬ್ರ್ಯಾಂಡ್ ಕೊಡಿ, ವಾಸು ಬ್ರ್ಯಾಂಡ್ ಕೊಡಿ ಅಂತ ಯಾರು ಕೇಳೋದಿಲ್ಲ. ಹಾಗಾಗಿ ಬ್ರ್ಯಾಂಡ್ ಬೇಕೇ ಬೇಕು ಅಂತ ಅವರು ಅರಿತುಕೊಂಡು ಅದನ್ನು ಸೈಕಲ್ ಯಾಕೆ ಎಲ್ಲ ಹೇಳ್ತಾ ಇರ್ತಾರೆ. ಸೈಕಲ್ ವ್ಯಾಪಾರ ಮಾಡ್ತಿದ್ದು ಅದಕ್ಕಿಟ್ಟು ತಪ್ಪದು ಅದಲ್ಲ. ಒಂದು ಬಹಳ ಫೇಮಸ್ ಸ್ಲೋಗನ್ ಸರ್ ಮೈಸೂರಿನ ಅಗರಬತ್ತಿನಲ್ಲಿ, ದೇವರು ಇದ್ದಾನೆ, ಪೂಜಿಸಲು ಪ್ರತಿಯೊಬ್ಬರಿಗೂ ಕಾರಣವಿದೆ. ಅದು ದೇವರು ಇಲ್ಲ ಅಂತಂದ್ರೆ ಅಗರಬತ್ತಿ ಹಚ್ಚೋರು, ವಾಸನೆಗೆ ಹಚ್ಚೋರು ಕಮ್ಮಿ ಇದ್ದಾರೆ. ಮತ್ತು ಪ್ರತಿಯೊಬ್ಬರಿಗೂ ನಂಬಿಕೆ ಇಲ್ಲದೆ ಹೋದ್ರೆ ಯಾಕೆ ಹಚ್ತಾರೆ ಸರ್? ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಗೂ ಉಳಿದ ಅಗರಬತ್ತಿಗಳಿಗೂ ಏನು ವ್ಯತ್ಯಾಸ? ನಿಮ್ಮ ಸಕ್ಸಸ್ನ ಮೂಲ? ನಮ್ಮ ಮೊದಲೆಲ್ಲ ಅವ್ರು ಏನು ಮಾಡ್ತಿದ್ರು ಅಂದರೆ ರೆಡಿ ಪರ್ಫ್ಯೂಮ್ನ ತಗೋತಾ ಇದ್ರು ಮಾರ್ಕೆಟು. ನಾವು ಮೊದಲಿಂದೂ ಬೇರೆಯವ್ರ ಪರ್ಫ್ಯೂಮ್ ಖರೀದಿ ಮಾಡಲೇ ಇಲ್ಲ. ಈಗ ಸೈಕಲ್ ಬ್ರ್ಯಾಂಡ್ನ ವ್ಯಾಪ್ತಿ, ಆರ್ಥಿಕವಾದ ವಹಿವಾಟು ಯಾವ ಹಂತದಲ್ಲಿದೆ? ಪೇಪರ್ನ ಎಲ್ಲ ಕಡೆ ಬರ್ತಾ ಇದೆಯಲ್ಲ, 1700 ಕೋಟಿ ಅಥವಾ ಸಂಸ್ಥೆಗಳಿಗೆ. ನಮಸ್ಕಾರ, ಪ್ರತಿನಿಧಿ ನ್ಯೂಸ್ಗೆ ಸ್ವಾಗತ. ಇದು ಮೈಸೂರಿನ ಪರಿಮಳ ಜಗತ್ತಿನಾದ್ಯಂತ ಪಸರಿಸಿದ ಪರಿಮಳದ ಪಯಣದ ಕತೆ. ಮೈಸೂರಿನ ರಂಗರಾವ್ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಜಗದ್ವಿಖ್ಯಾತ ಇವತ್ತು. ಅದರ ಆರಂಭದ ಮೂಲ ಮೈಸೂರು. ರಂಗರಾಯರು ತಮ್ಮ ಕನಸಿನ ಉದ್ಯಮವನ್ನು ಮೈಸೂರಿನಲ್ಲಿ ಆರಂಭಿಸಿದರು. ಅವರ ಹಿರಿಯ ಪುತ್ರ ಶ್ರೀ ಆರ್ ಗುರು ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ಪ್ರತಿನಿಧಿ ನ್ಯೂಸ್ಗೆ ನಮಗೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ನಿಮಗೂ ಅಷ್ಟೇ ಭಾಳ ಶ್ರಮ ವಹಿಸಿ ಬಂದಿದ್ದೀರಿ ಇಲ್ಲಿ. ತುಂಬ ಸಂತೋಷ. ನೀವು ಈ ರೀತಿಯಾದಂಥ ಆಸಕ್ತಿ ತೋರಿಸ್ತಾ ಇರೋದು ನನಗೆ ಭಾಳ ಸಂತೋಷ ತಂದು ಕೊಟ್ಟಿದೆ. ಸರ್, ಮೈಸೂರು ಅಂದರೆ ಶ್ರೀಗಂಧ, ಮೈಸೂರು ಅಂದರೆ ಮಲ್ಲಿಗೆಯ ಪರಿಮಳ. ಆ ಪರಿಮಳವನ್ನೇ ಇಟ್ಕೊಂಡು ಜಗತ್ತಿನಾದ್ಯಂತ ನೀವು ಕೆಲಸ ಮಾಡ್ತಾಯಿದ್ದೀರಿ, ಒಂದು ಉದ್ಯಮವಾಗಿ ಕಟ್ಟಿದ್ದೀರಿ. ನಿಮ್ಮ ತಂದೆಯವರು ಆರಂಭಿಸಿದ ದಿನಗಳು ನಿಮ್ಗೆ ನೆನಪಿದೆಯಾ ಸರ್? ಅದು ಹೇಗಿದೆ? ತುಂಬ ನೆನಪಿದೆ. ಯಾಕೆಂದರೆ ನಾನು ಮೈಸೂರಿಗೆ ಬಂದಾಗ ನನಗಾಗ 6 ವರ್ಷ. ನಮ್ಮ ತಂದೆಯವರು ದಕ್ಷಿಣ ಪ್ರಾಂತ್ಯದಿಂದ ಬಂದವರು. ಕನ್ನಡ ನಮ್ಮ ಮಾತೃಭಾಷೆ ಕನ್ನಡವೇ. ಅಲ್ಲಿಂದ ನಾನು ಹುಟ್ಟಿದ್ದು ಕೂರ್ಗ್ನಲ್ಲಿ, ಇದು ನೀಲಗಿರೀಸ್ನಲ್ಲಿ, ಅರವಂಕಾಡು ಅಂತಿದೆ. ಅಲ್ಲೊಂದು ಕೋಆಪರೇಟಿವ್ ಸ್ಟೋರ್ಸ್ನಲ್ಲಿ ಅವರು ಇದ್ದರು. ಹಾಗಾಗಿ ನಮ್ಮ ಅಕ್ಕ, ನಾನು, ನನ್ನ ತಂಗಿ 3 ಜನ ಅಲ್ಲೇ ಹುಟ್ಟಿದ್ದು. ಅದಾದಮೇಲೆ ಅವರು ಕೂರ್ಗಿಗೆ ಬಂದರು. ಕೂರ್ಗಿಗೆ ಬಂದು ಆಮೇಲೆ ನಂತರ ಮೈಸೂರಿಗೆ ಬಂದು ಸೆಟ್ಲ್ ಆದರು. ಹಾಗೆ ಮೈಸೂರಿಗೆ ಬಂದಾಗ 1948, 47-48. ಆಗ ಎಷ್ಟು ವರ್ಷ ತಮಗೆ? 5-6 ವರ್ಷ ಅಷ್ಟೇ. ಹಾಗಾಗಿ ಪ್ರಾಕ್ಟಿಕಲಿ ಮೈಸೂರಿನವನೇ ನಾನು. ಎರಡನೇದು, ತಂದೆಯವರು ಆರಂಭ ಮಾಡಿದ್ದು ಸಿಗೇಪುಡಿ ವ್ಯಾಪಾರದಿಂದ. ಬೇರೆ 108 ಯಾವ್ಯಾವುದು ಟ್ರೈ ಮಾಡಿ ಎಲ್ಲ ಪ್ರಯತ್ನ ಎಲ್ಲೆಲ್ಲ ಏನೇನು ಮಾಡಬೇಕು ಅದೆಲ್ಲ ಟ್ರೈ ಮಾಡಿದ್ರು. ಕಡೆಗೆ ಅವರು ಅಗರಬತ್ತಿ ಡಿಸೈಡ್ ಮಾಡಿ ಅಗರಬತ್ತಿ ಅಂತ ಅವ್ರು ಪ್ರಾರಂಭ ಮಾಡಿದ್ದು 1948ರಲ್ಲಿ. ಸರಿ, ಗಂಧದ ಕಡ್ಡಿ ಆರಂಭ ಮಾಡಿದ್ದು ಮತ್ತು ಅದಕ್ಕೊಂದು ಬ್ರ್ಯಾಂಡ್ ಮಾಡಿದ್ದು ನೀವಾ ನಿಮ್ಮ ತಂದೆಯವರು? ನಮ್ಮ ತಂದೆಯವರು. ನಿಸ್ಸಂದೇಹವಾಗಿ 6 ವರ್ಷ ನಾನಿದ್ದಾಗ ಅದು ಪ್ರಾರಂಭ ಮಾಡಿದಾಗ ನಾನು ಹೇಗೆ ಮಾಡಲಿಕ್ಕೆ ಸಾಧ್ಯ? ನಮ್ಮ ತಂದೆಯವರೇ. ನಮ್ಮ ತಂದೆಯವರು ಏನು ಅಂಥ ಅನುಕೂಲ ಪರಿಸ್ಥಿತಿಯಿಂದ ಬಂದಿರಲಿಲ್ಲ. ಅವರು ಭಾಳ ಅವ್ರ ತಂದೆಯನ್ನು ಕಳ್ಕೊಂಬಿಟ್ರು. ಅವರು ಎಷ್ಟು 7 ವರ್ಷ ಆದಾಗಲೇ ತಂದೆ ತೀರ್ಕೊಂಬಿಟ್ರು ಅಲ್ಲಿ ಪ್ಲೇಗ್ ಬಂದು. ಆಮೇಲೆ ಅವರ ತಾಯಿ ಮತ್ತು ಅವರ ಅಜ್ಜಿ ಇವರೇ ಸಾಕಿದ್ದು, ಇವ್ರನ್ನ ಮತ್ತು ಇವರ ತಂಗಿನ, ನಮ್ಮ ತಂದೆ ತಂಗಿ, ನಮ್ಮ ಸೋದರತ್ತೆ ಇಬ್ಬರು. ಹಾಗಾಗಿ ಅವ್ರಿಗೆ ಕಷ್ಟದ ಅರಿವು ಇತ್ತು, ಕಷ್ಟದ ಗೊತ್ತಿತ್ತು, ಏನೇನು ಭಾವನೆಗಳಿರುತ್ತೆ ಅಂಥೇಳಿ ತಾವೇ ಸ್ವಂತ ದುಡಿದು ತಮ್ಮ ಫ್ಯೂಸನ್ ಕಟ್ಕೋತಾಯಿದ್ರು ಆಗಲೇ, ಚಿಕ್ಕವನಾಗಿದ್ದಾಗಲೇ. ಹಾಗಾಗಿ ಅವರಿಗೆ ವ್ಯಾಪಾರ ಮನೋಭಾವ ಅದನ್ನು ಮೊದಲಿಂದಲೇ ಹುಟ್ಟಿನಿಂದ ಬಂದಿದ್ದು ಅಂತ ಹೇಳಿದ್ರು ತಪ್ಪಾಗಲಾರದು. ಅದು ಗಂಧದ ಕಡ್ಡಿನೇ ಯಾಕೆ? ಇಲ್ಲ, ಗಂಧದ ಕಡ್ಡಿಯಲ್ಲಿ ಮತ್ತು ಇತ್ತೀಚೆಗೆ ಅವರೆಲ್ಲ ಬಂದು ಮೈಸೂರು ಬಂದ ಪ್ರಾರಂಭ ಮಾಡಿದ್ದು ಸಿಗೇಪುಡಿಯಿಂದ. ಸಿಗೇಪುಡಿ ಎಲ್ಲನೂ ಪ್ರಯತ್ನ ಮಾಡೋದು, ಹೇರ್ ಆಯಿಲು, ಸ್ನೋ ಪೌಡ್ರು ಎಲ್ಲನೂ ಟ್ರೈ ಮಾಡಿ, ಟೂತ್ ಪೌಡ್ರ್ ಆಲ್ಸೋ ಟ್ರೈ ಮಾಡಿದ್ರು. ಕಡೆಗೆ ಅಗರಬತ್ತಿನೂ ಮಾಡ್ತಾಯಿದ್ರು. ಕಡೆಗೆ ಅಗರಬತ್ತಿನೇ ಸಾಕು ಅಂತ ಅವರು ನಿರ್ಧಾರ ಮಾಡಿದ್ರು. ಹಾಗಾಗಿ ಅಗರಬತ್ತಿ ನಮ್ಮ ಉದ್ಯಮ ಆಯಿತು. ಅಂದರೆ ಅವರೇ ಮಾಡ್ತಾಯಿದ್ರು ಸರ್? ಇಲ್ಲ, ಅವರೇನು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ಲಿಲ್ಲ. ಅದು ರೆಡಿ ತೊಗೊಂಡು ಮೊದಲು ಮಾರ್ತಾಯಿದ್ರು. ಆಮೇಲೆ ನಾವೇ ಪ್ರಾರಂಭ ಮಾಡಿದ್ವು. ಜನಗಳನ್ನು ಕೆಲಸದವ್ರನ್ನ ಇಟ್ಕೊಂಡು ಕಡ್ಡಿ ಹುಚ್ಚುವಂಥದ್ದು. ಅದಕ್ಕೆ ಆಮೇಲೆ ಅದಕ್ಕೇನು ಗಂಧನ ಲೇಪನ ಏನು ಮಾಡ್ತೀವಿ, ಕೋಟಿಂಗ್ ಅಂತೀವಿ ಅದಕ್ಕೆ. ಅದನ್ನೆಲ್ಲ ಮಾಡ್ತಾಯಿದ್ದು ನಾವುಗಳಂದ್ರೆ ನಾನಲ್ಲ, ನಮ್ಮ ತಂದೆಯವರು ಆದಮೇಲೆ ಕೆಲಸದವ್ರನ್ನ ತೊಗೊಂಡ್ರು, ಅವ್ರು ಮಾಡ್ತಾಯಿದ್ರು. ಅದ್ರ ಪರಿಮಳದ ಎಸೆನ್ಸ್ನ ನಿಮ್ಮ ತಂದೆ ಹುಟ್ಟಾಕಿದ್ದಿಲ್ಲ? ಅದೇನಾಗಿದೆ, ಪರಿಮಳದ್ದು ಭಾಳ ಕಷ್ಟ. ಇದು ವಂಶಪಾರಂಪರ್ಯವಾಗಿ ಬಂದದ್ದು. ಯಾರೂ ಇದ್ರ ಗುಟ್ಟು ಬಿಟ್ಟುಕೊಡೋದಿಲ್ಲ. ಇವತ್ತು ನಮ್ಮ ಮನೆಯೊಳಗೆ ನಮ್ಮ
ತಮ್ಮನ ಹೆಂಡತಿ ಮತ್ತು ತಮ್ಮನ ಸೊಸೆ ಇವ್ರುಗಳೇ ಅಲ್ಲಿ ಇದನ್ನು ಕಾಂಪೌಂಡ್ ಮಿಕ್ಸ್ ಮಾಡೋದು. ಯಾಕೆಂದರೆ ಅದೊಂದು ಟ್ರೇಡ್ ಸೀಕ್ರೆಟ್ ಅಂತೀವಲ್ಲ, ವ್ಯಾಪಾರಿ ರಹಸ್ಯ ಅದು. ಅದನ್ನು ಶುರು ಮಾಡಿದವ್ರು ಯಾರು ಸರ್, ನಿಮ್ಮ ತಂದೆಯವರ ನೀವು? ಯಾವುದನ್ನು? ಆ ಫ್ರಾಗ್ರೆನ್ಸ್ನ? ಅಲ್ಲ, ಫ್ರಾಗ್ರೆನ್ಸ್ ತಂದೆಯವ್ರು ನಿಸ್ಸಂದೇಹವಾಗಿ ಅವರೇ. ನಮಗೇನಾಯ್ತಂದರೆ, ನಾನು SLC ವರೆಗೆ ಓದಿದ್ದೆ. ಆವಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಆಗಿ ಹಾಗಾಗಿ ಅವರು ನಾನೇ ಫಸ್ಟ್ ಬಂದಿದ್ದೆ ಮರ್ಮಾಯಸ್ ಕಾಮರ್ಸ್ ಅಲ್ಲ, ಮರ್ಮಾಯಸ್ ಸೆಂಟರ್ಗೆ ನಾನೇ ಫಸ್ಟ್ ಬಂದಿದ್ದೆ. ಆದರೂ ನಾನು ಮುಂದೆ ಒರೆಸ್ಲಿಕ್ಕಾಗಲಿಲ್ಲ. ಆಮೇಲೆ ನಾನು BA ಮಾಡಿಕೊಂಡೆ ಪ್ರೈವೇಟಾಗಿ. ಅಂದರೆ ಹಾಗಾಗಿ ನಾನು ಎಂಟ್ರಾಗಿದ್ದು ಬಿಸ್ನೆಸ್ನಲ್ಲಿಂದ 15 ವರ್ಷ ನನಗೆ ಅನಿವಾರ್ಯ ಆಯಿತು ಆಗ ನಿಮಗೆ? ಅನಿವಾರ್ಯ ಆಗಿ ಹಾಗಾಯಿತು. ಅದಕ್ಕೆ ಮುಂಚೆ ಅವರು ಅಗರಬತ್ತಿ ಮಾಡ್ತಾ ಇದ್ದಾಗ ಈ ಬ್ರ್ಯಾಂಡ್ ಯಾಕೆ ಮನಸ್ಸಿಗೆ ಬಂತು ಅಂದರೆ, ಸುಮ್ಮನೆ ಅಗರಬತ್ತಿ ಹಾಗೆ ಮಾತಾಡಿದ್ರೆ ಎಲ್ಲ ಬರೋರೆಲ್ಲ ಅಗರಬತ್ತಿ ಕೊಡಿ ಅಂತಾರೆ. ಈ ಸೈಕಲ್ ಬ್ರ್ಯಾಂಡ್ ಕೊಡಿ, ವಾಸು ಬ್ರ್ಯಾಂಡ್ ಕೊಡಿ ಅಂತ ಯಾರು ಕೇಳೋದಿಲ್ವಲ್ಲ. ಹಾಗಾಗಿ ಬ್ರ್ಯಾಂಡ್ ಬೇಕೇ ಬೇಕು ಅಂತ ಅವರು ಅರ್ಥಕೊಂಡು ಅದನ್ನು ಅವ್ರದ್ದೇ ಕನಸು ಹತ್ರ? ಅವ್ರದ್ದೇ ಕನಸು, ಅವ್ರದ್ದೇ ಪೂರ್ಣ ಕನಸು ಅವ್ರದ್ದೇ. ಸೈಕಲ್ಲೇ ಯಾಕೆ ಸರ್? ಸೈಕಲ್ ಯಾಕೆ ಇಡ್ತಾರೆ ಅಂತಂದರೆ, ಎಲ್ಲ ಹೇಳ್ತಾ ಇರ್ತಾರೆ ಸೈಕಲ್ ವ್ಯಾಪಾರ ಮಾಡ್ತಿದ್ದ ಅದಕ್ಕಿಟ್ಟು ಒಂದು ತಪ್ಪದು. ಅದಲ್ಲ. ಸೈಕಲ್ ಅಂತಂದರೆ ನೀವು ಭಾರತದಲ್ಲಿ ಯಾವುದೇ ಭಾಗಕ್ಕೆ ಹೋಗಿ, ಗುಜರಾತ್ನಲ್ಲಿ ಹೋಗಿ, ಪಂಜಾಬ್ನಲ್ಲಿ ಹೋಗಿ, ತಮಿಳ್ನಾಡಿನಲ್ಲಿ ಹೋಗಿ, ಕೇರಳದಲ್ಲಿ ಹೋಗಿ, ಸೈಕಲ್ಲೇ. ಪ್ರತಿಯೊಬ್ಬ ಗ್ರಾಹಕನೂ ಅದನ್ನು ಗುರುತಿಸ್ತಾನೆ. ಹಾಗಾಗಿ ಸೈಕಲ್ನ ಅದಕ್ಕೋಸ್ಕರನೇ ಅವರು ಆಯ್ಕೆ ಮಾಡಿದ್ದು. ಅಲ್ಲ, ಸಾಮಾನ್ಯವಾಗಿ ಗಂಧದ ಕಡ್ಡಿ ಅಂತ ವ್ಯಾಪಾರದಲ್ಲಿ ಅದು ರಿಲೇಟೆಡ್ ಆಗಿರೋ ಹೆಸರು ಇಡ್ತಾರೆ ಸರ್, ಸ್ಮೆಲ್ ರಿಲೇಟೆಡ್ ಹೆಸರುಗಳನ್ನ ಇರ್ತಾರೆ, ಸುಗಂಧ ಅಲ್ಲ. ಈಗ ನಮ್ಮ ವ್ಯಾಪಾರವೇ ನಮಗೆ ಆಗಿರುತ್ತಂತ ಏನು ಸಕ್ಸಸ್ ಇದೆ, ಅದೇ ನಿಮಗೆ ಸಾಕ್ಷಿ. ಯಾವ ಬ್ರ್ಯಾಂಡ್ ಇಟ್ಟರು ಜನ ಅದನ್ನು ಅರ್ಥಕೋತಾರೆ, ಒಪ್ಕೋತಾರೆ ಅಂಥೇಳಿ. ಅದೇ ಏನಾಗುತ್ತೆ, ನಾವು ರಿಜಿಸ್ಟರ್ ಮಾಡಬೇಕಾದ್ರೆ ಕೆಲವು ನಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದ ಹೆಸರುಗಳನ್ನು ರಿಜಿಸ್ಟರ್ ಮಾಡೋದಿಲ್ಲ ಅವರು. ಹಾಗಾಗಿ ಆ ದೃಷ್ಟಿ ಇತ್ತು. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾನು ಮೊದಲೇ ಹೇಳಿದಾಗೆ ಸೈಕಲ್ ಅಂದರೆ ಎಲ್ಲ ಕಡೆ ಇವತ್ತು ಪ್ರಪಂಚದಲ್ಲೂ ನಾವು ಸೈಕಲೇ ಎಕ್ಸ್ಪೋರ್ಟ್ ಮಾಡೋದು. ವಾಸು ಏನು ಸರ್? ವಾಸು ನನ್ನ ತಮ್ಮ ಹುಟ್ಟಿದಾಗ ವಾಸು ಅಂತ ಇಟ್ಟರು. ವಾಸು ಬ್ರ್ಯಾಂಡ್ ಇಟ್ಟು ಆಮೇಲೆ ಒಂದು 4-5 ವರ್ಷದಲ್ಲಿ ಸೈಕಲ್ ವಾಸು ಮಾಡಿದ್ರು. ವಾಸು ಸೈಕಲ್ ಅಗರಬತ್ತಿ ಹಂಗೆ? ವಾಸು ಸೈಕಲ್ ಅಗರಬತ್ತಿ ಇದ್ದಿದ್ದು. ಆಮೇಲೆ ಸೈಕಲ್ ಅಗರಬತ್ತಿ ಪ್ರಸಿದ್ಧಿ ಆಯಿತು. ವಾಸು ನಮ್ಮ ತಮ್ಮಂದ ಹತ್ರ ಇತ್ತು, ಅದನ್ನು ನಮಗೆ ವಹಿಸ್ಕೊಟ್ರು ಅವರು. ಹಾಗಾಗಿ ವಾಸು ಸೈಕಲ್ ಬ್ರ್ಯಾಂಡ್ 2 ಬ್ರ್ಯಾಂಡ್ಗಳು ನಮ್ಮದೇ, ರಂಗರಾವ್ ಅಂಡ್ ಸನ್ಸ್. ರಂಗರಾವ್ ಅಂಡ್ ಸನ್ಸ್ ಅಂದರೆ ಏನು ಸರ್? ಅದರ ಒಟ್ಟು ಯಾರ್ಯಾರು ಇರ್ತಾರೆ? ಅಲ್ಲ, ಏನಾಗುತ್ತೆ, ಹಳೆ ಕಾಲದಲ್ಲೆಲ್ಲ ಏನಿತ್ತು ನೀವು ನೋಡಿದ್ದು, ಎಲ್ಲ ಹೋದಕ್ಕೂ ಆ್ಯಂಡ್ ಸನ್ಸ್ ಅನ್ನೋದು ಒಂದು ರೀತಿಯಾದಂಥ ವ್ಯಾಪಕವಾಗಿ ಉಪಯೋಗಿಸುವಂಥ ಹೆಸರು. ಅಂದರೆ ಅವರು ಮತ್ತು ಅವ್ರ ಮಕ್ಕಳು ಅಂತ. ಆ ದೃಷ್ಟಿಯಿಂದ ನನ್ನ ತಂದೆಯವರು ಪ್ರಾರಂಭ ಮಾಡಿದ್ದು. ಮೊದಲು ಮಾಡಿದಾಗ ರಂಗರಾವ್ ಅಂತಿತ್ತು, ಆಮೇಲೆ ರಂಗರಾವ್ ಅಂಡ್ ಸನ್ಸ್ ಅಂತ ಕನ್ವರ್ಟ್ ಮಾಡಿದ್ರು. ಎಲ್ಲ ನಮ್ಮ ಗಂಡು ಮಕ್ಕಳು, ತಂದೆಯವರು ಎಲ್ಲ ಸೇರಿ ಒಟ್ಟಾರೆ ಸನ್ಸ್ ಅಂದರೆ ಮಕ್ಕಳು. ಎಲ್ಲರೂ ಆ ಇಂಡಸ್ಟ್ರಿಯಲ್ಲೇ ಇದ್ದೀರಾ ಸರ್? ಹೇಳಿದ್ನಲ್ಲ ನಾನು, ನಿಮ್ಮ ಮಕ್ಕಳು? ಇಲ್ಲ, ನಮ್ಮ ಮಕ್ಕಳು ತುಂಬ ಇಂಪ್ರೂವ್ ಆಗಿದೆ. ನಾವೆಲ್ಲ ರಿಟೈರ್ ಆಗಿ ಒಂದು 15 ವರ್ಷ ಆಯಿತು ಹೆಚ್ಚು ಕಡಿಮೆ. ನಮ್ಮ ತಂದೆಯವರು ಮೊದಲನೇ ಪೀಳಿಗೆ, ನಾವೆಲ್ಲ 2ನೇ ಪೀಳಿಗೆ. 3ನೇ ಪೀಳಿಗೆ ಈಗ ಅರ್ಜುನ್, ಪವನ್, ಕಿರಣ್, ವಿಷ್ಣು, ಅನಿರುದ್ಧು ಎಲ್ಲರೂ ಇದ್ದಾರೆ, ನಿಖಿಲ್ಲು ಎಲ್ಲರೂ ಇದರಲ್ಲೇ ವ್ಯಾಪಾರದಲ್ಲೇ ಇದ್ದಾರೆ. ಅಂದರೆ ಅಗರಬತ್ತಿನಲ್ಲಿ ಕೆಲವರು ಇದ್ದಾರೆ. ನಮ್ಮದು ರಂಗ್ಸನ್ಸ್ ಏರೋಸ್ಪೇಸ್ ಅಂತಿದೆ, ಅದರಲ್ಲಿ ನನ್ನ ಮಗ ಅದನ್ನು ನೋಡ್ಕೋತಾನೆ ಉಸ್ತುವಾರಿ. ಎಲ್ಲವೂ ರಿಲೇಟೆಡ್ ಬಿಸ್ನೆಸ್. ರಿಲೇಟೆಡ್ ಅಂದರೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಅಲ್ಲ ಇದು. ಅಗರಬತ್ತಿ ಅದಕ್ಕೆ ರಿಲೇಟೆಡೇ ಐರಿಸ್ ಅಂತ ಇದೆ. ಅಂದರೆ ಏರೋಸಾಲ್ ಅಂತ ಹೇಳ್ತೀವಿ ನಾವು. ಏರೋಸಾಲ್ ಪ್ರಾಡಕ್ಟ್ಸು ಬೇಕಾದಿರ್ತವೆ. ಇದು ಸೆಂಟೆಡ್ ಕ್ಯಾಂಡಲ್ಲು, ಮೇಣದ ಬತ್ತಿ, ಅದೆಲ್ಲನೂ ನಾವು ಮಾಡ್ತೀವಿ. ಮತ್ತು ಪೂಜಾ ಐಟಮ್ಸ್ ಹೀಗೆ ಮಾಡ್ತಾಯಿದ್ದೀವಿ. ಪೂಜಾ ಐಟಮ್ ಅಂದರೆ ಪೂಜಾಗೆ ಹಾಕುವಂಥ ಎಣ್ಣೆ ಇರ್ಬೋದು. ಮತ್ತು ಇನ್ನೊಂದು ನಮ್ಮಲ್ಲಿ ಏನಿದೆ ಅಂದರೆ, ಯಾವ್ದಾದ್ರು ಪುರೋಹಿತರು ಬೇಕು ಅಂದರೆ ಕೊಡುವಂಥ ಇದಿದೆ, ವ್ಯವಸ್ಥೆ ಏನಿದೆ. ಪುರೋಹಿತರು ಮತ್ತು ಶಾಸ್ತ್ರ ಹೇಳುವಂಥವ್ರು, ಇದನ್ನು ನಾವು ಈ ಕಾಮರ್ಸಲ್ಲಿ ಮಾಡ್ತಾಯಿದ್ದೀವಿ. ಒಂದು ಭಾಳ ಫೇಮಸ್ ಸ್ಲೋಗನ್ ಸರ್ ಮೈಸೂರಿನ ಅಗರಬತ್ತಿನಲ್ಲಿ, ನೀವು ದೇವರು ಇದ್ದಾನೆ, ಪೂಜಿಸಲು ಪ್ರತಿಯೊಬ್ಬರಿಗೂ ಕಾರಣವಿದೆ. ಅದಕ್ಕೇನಂತಾರೆ ಅಂದರೆ ಟ್ಯಾಗ್ಲೈನ್ ಅಂತಾರೆ. ಅದು ಯಾಕೆ ನಿಮ್ಗೆ ಅನ್ನಿಸ್ತು ಸರ್? ಹೇಳ್ತೀನಿ. ಟ್ಯಾಗ್ಲೈನ್ ಅಂತಂತಾರೆ. ಟ್ಯಾಗ್ಲೈನ್ ಅಂತಂದರೆ ನೀವು ಯಾವುದೋ ಒಂದು ಬ್ರ್ಯಾಂಡಿನ ಬಗ್ಗೆ ಅವರು ಒಂದು ವಾಕ್ಯದಲ್ಲಿ ಅದರ ಅವರ ಸಂಪೂರ್ಣ ಅರ್ಥವನ್ನು ಮತ್ತು ಉದ್ದೇಶವನ್ನು ಹೇಳಬೇಕು. ಅದಕ್ಕೆ ನಾವು ಇದನ್ನು ತೊಗೊಂಡಿದ್ದು. ದೇವರು ಇದ್ದಾನೆ ಅಂತ ಅನ್ನೋದು ನಮಗೆ ಬಿಲೀಫ್. ದೇವರು ಇಲ್ಲ ಅಂತಂದರೆ ಅಗರಬತ್ತಿ ಹಚ್ಚೋರು, ವಾಸನೆಗೆ ಹಚ್ಚೋರು ಕಮ್ಮಿ ಜನ. ಅದು ಇಟ್ಸ್ ಎ ಫ್ಯಾಕ್ಟ್. ಮತ್ತು ಪ್ರತಿಯೊಬ್ಬರಿಗೂ ನಂಬಿಕೆ ಇಲ್ಲದೆ ಹೋದರೆ ಯಾಕೆ ಹಚ್ತಾರೆ? ಹಾಗಾಗಿ ಅದನ್ನೇ ಟ್ಯಾಗ್ಲೈನ್ ಅಂತ ಮಾಡೋದು. ಪೂಜಿಸಲು ಪ್ರತಿಯೊಬ್ಬರಿಗೂ ಒಂದು ಕಾರಣ ಇದೆ. ನಮ್ಮ ಮೊದಲು ತಾಯಿಗೆ ಹೋಗಿ ಪೂಜೆ ಮಾಡಿದಾಗ ಆಕೆ ಏನು ಹೇಳ್ತಾಳೆ? ಮಕ್ಕಳು ಒಳ್ಳೇದಾಗಲಿ, ಗಂಡನೂ ಒಳ್ಳೇದಾಗಲಿ ಅಂತಾರೆ. ಪರೀಕ್ಷೆಗೆ ಮಗ ಹೋದರೆ 1-2 ಅಗರಬತ್ತಿ ಹಚ್ಬಿಟ್ಟು ಪಾಸ್ ಆಗಲಿ, ಚೆನ್ನಾಗಿ ಮಾರ್ಕ್ಸ್ ಬರಲಿ ಅಂತಾರೆ. ಹೀಗಾಗಿ ಒಂದು ಹೋಪ್ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ. ಅಂದರೆ ಕನ್ನಡದಲ್ಲಿ ಏನು ವಿಶ್ವಾಸ ಆಗುತ್ತೆ ಅಂತ ಅನ್ನೋದು 2 ನಂಬಿಕೆ. ಅದು
ನಂಬಿಕೆ ಅಂತ ಅನ್ಬೋದು. ಆ ನಂಬಿಕೆ ಅಗರಬತ್ತಿಯ ಮೂಲಕ ಅವರು ದೇವರು ಸಮರ್ಪಿಸ್ತಾ ಇರ್ತಾರೆ, ಅವ್ರ ಹತ್ರ ಬೇಡ್ಕೊತಾ ಇರ್ತಾರೆ. ಹಾಗಾಗಿ ಆ ಟ್ಯಾಗ್ಲೈನು ದೇವರು ಇದ್ದಾನೆ, ಪ್ರತಿಯೊಬ್ಬರಿಗೂ ಪೂಜಿಸಲು ಒಂದು ಕಾರಣ ಇದೆ ಅಂತ. ತಂದೆ ಮಾಡಿದ್ದು ಇನ್ನೂ ಏನೋ ಮಾಡಬೇಕಿತ್ತು, ನಾನು ಬೇರೆ ಥರ ಮಾಡ್ತೀನಿ ಅಂತ ಅನ್ನಿಸ್ತಾ, ಇಲ್ಲ ತಂದೆದೇ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತಾ? ಇಲ್ಲ, ಏನಾಯಿತು, ತಂದೆಯವರು ಮಾಡಿದಾಗ ನಾನು ಬಂದು ಸೇರೋ ಅಷ್ಟೊತ್ತಿಗೆ ಸ್ವಲ್ಪ ಒಂದು ಸ್ಥಿತಿಗೆ ಬಂದಿತ್ತು. ತುಂಬ ದೊಡ್ಡ ವ್ಯಾಪಾರ ಅಲ್ಲದೆ ಹೋದರೂ ಆ ಒಂದು ಸ್ಥಿತಿಗೆ ಬಂದು ಈ ತಲುಪಿ. ಭಾಗದಲ್ಲಿ ನಾನು ಹೇಳ್ತಿರೋದು ವ್ಯಾಪಾರ ಗಾತ್ರ, ವ್ಯಾಪಾರದ ಗಾತ್ರ ಒಂದು ಸ್ಥಿತಿಗೆ ಬಂದಿತ್ತು. ಹಾಗಾಗಿ ಅಗರಬತ್ತಿ ಅದನ್ನೇ ಕಂಟಿನ್ಯೂ ಮಾಡೋದು, ಅದನ್ನೇ ಮುಂದುವರ್ಸ್ಕೊಂಡು ಬಂದು ಪೂರ. ಅದಾಗಿ ಆಮೇಲೆ ಒಂದೊಂದಾಗಿ ಬೇರೆ ನಮ್ಮದು ಇದಿದೆ, ನ್ಯಾಚುರಲ್ ಆ್ಯಂಡ್ ಎಸೆನ್ಷಿಯಲ್ ಆಯಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಹರ್ಬಲ್ ಎಕ್ಸ್ಟ್ರಾಕ್ಟ್ ಅಂತೀವಿ, ಗಿಡಮೂಲಿಕೆಗಳಿಂದ ತೆಗೆಯೋದು, ಮತ್ತು ಹೂಗಳಿಂದ ತೆಗೆಯುವಂಥದ್ದು, ಜಾಸ್ಮಿನ್ನು, ರೋಸು ಇತ್ಯಾದಿ ಹೂಗಳಿಂದ ತೆಗೆಯುವಂಥ ಟ್ಯೂಬ್ರೋಸ್ ಅಂತೆಲ್ಲ ಇದೆ, ಅದರಿಂದ ತೆಗೆಯುವಂಥ ಒಂದು ಕಂಪನಿ. ಈಗ ಅನೇಕ ಕಂಪನಿಗಳಲ್ಲಿ ನಾವು ಈಗ ಇದು ನಮ್ಮ ಗುಂಪು NR ಗ್ರೂಪ್ ಅಂತ ನಾವು ಕರಿತೀವಿ, ಅದರಲ್ಲಿ ತೊಡಗಿಸ್ಕೊಂಡಿದೆ. ಇದ್ರ ವಿಸ್ತಾರ ಯಾವಾಗಿಂದ ಶುರುವಾಯಿತು ಸರ್? ಮೈಸೂರಿನಿಂದ, ಕರ್ನಾಟಕದಿಂದ ಆಚೆಗೆ? ನಾನು ಬಂದಾಗ 1957ರಲ್ಲಿ ಪೂರಾ ಕರ್ನಾಟಕನೇ ನಮ್ಮ ಮೇಜರ್ ಮಾರ್ಕೆಟು. ಹಾಗಂಥೇಳಿ ನಾರ್ತ್ನಲ್ಲಿ ಇರಲಿಲ್ಲ ಅಂತಿಲ್ಲ, ಎಲ್ಲ ನಾರ್ತ್ನಲ್ಲಿ ಒಂದು ಚೂರು ಅಲ್ಲಿ ಇಲ್ಲಿ ಇತ್ತು ಹೊರತು ಹೆಚ್ಚು ಪ್ರಚಲಿತ ಆಗಿರಲಿಲ್ಲ. ಬಟ್ ಅದಾದಮೇಲೆ ಹಾಗೆ ಕ್ರಮೇಣ ತಮಿಳ್ನಾಡು ಆದಮೇಲೆ ಕೇರಳ, ಮಹಾರಾಷ್ಟ್ರ, ಹೀಗೆ ಒಂದೊಂದಾಗಿ ನಾವು ವಿಸ್ತಾರ ಮಾಡ್ಕೊಂಡು ಬಂದ್ವಿ. ತಂದೆಯವರಿದ್ದಾಗಲ ನೀವು ಮಾಡಿದ್ದೆ? ತಂದೆಯವರಿದ್ದಾಗ ಅದೇನು ಚಿಕ್ಕದಲ್ಲ. 1980ರಲ್ಲಿ ತೀರ್ಕೊಂಡ್ಬಿಟ್ರು. ಅವರು ಸಹ 1975ರಿಂದ ಈಚೆಗೆ ಅವರು ವ್ಯಾಪಾರದಲ್ಲಿ ರಿಟೈರೇ ಆದರು ಅಂತ ಹೇಳ್ಬೋದು. ಸರ್, ನಿಮ್ಮದು ಬೇರೆ ದೇಶಗಳಲ್ಲಿ ಹಿಂದೂಗಳಲ್ಲದವರು ಗಂಧದ ಕಡ್ಡಿನ ಅಥವಾ ಫ್ರಾಗ್ರೆನ್ಸ್ನ ಬಳಸ್ತಾರೆ ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಅಲ್ಲಿಗೆಲ್ಲ ವಿಸ್ತಾರ ಅಲ್ಲ, ಏನಾಗಿದೆ, ಇದು ಎಕ್ಸ್ಪೋರ್ಟ್ ಅಂತಂದಾಗ ನಾವೇನಂತೀವಿ, ಕಳಿಸ್ತಾ ಹೋಗ್ತೀವಿ. ಉಪಯೋಗ ಯಾರು ಮಾಡ್ತಾರೆ, ಏನು ಮಾಡೋದಿಲ್ಲ ಅಂತ ನಮಗೆ ನಾವು ನೋಡೋಕೆ ಹೋಗೋದಿಲ್ಲ. ಬಟ್ ಭಾಳ ಜನ ಏನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ಈಗ ಯೋಗ ಬಂದಮೇಲೆ, ಯೋಗ ಮತ್ತು ಸಿತಾರ್ ರವಿಶಂಕರ್ ಮಾಡಿದ್ರು, ಅವರು 2 ಅಗರಬತ್ತಿ ಹಚ್ಚಿದ್ದು ಕೆಲವರಿಗೆ ಅದರಿಂದ ಪ್ರೇರೇಪಣೆ ಆಯಿತು. ಹೀಗೆ ಹಾಗೆ ಭಾಳ ಜನ ಹಿಂದೂಗಳೇ ಮಾಡೋದು ನಿಜ. ಆದರೆ ಹಾಗಂತ ಏನು ಅಲ್ಲಿಗೆ ಲಿಮಿಟ್ ಆಗೋದಿಲ್ಲ, ಬೇರೆಯವರು ಮಾಡ್ತಾರೆ. ಮತ್ತು ಅಂಗಡಿಯವರು ಯಾವುದಾದ್ರೇನು, ಟ್ಯಾಕ್ಸಿಲಿ ಒಬ್ಬ ಕೂತ್ಕೊಂಡ್ರೆ 2 ಬತ್ತಿ ಹತ್ತಿಸ್ತಾನೆ ಬೆಳಿಗ್ಗೆ ಸ್ಮೆಲ್ಲಿಗೆ. ಅದು ಟ್ಯಾಕ್ಸಿ ಒಳಗೂ ಆಟೋ ರಿಕ್ಷಾದವರು ಒಬ್ಬೊಬ್ರು ಹಾಕೊಲ್ವೇ 1 ಬತ್ತಿನ 2 ಬತ್ತಿನ ಹತ್ತಿಸ್ತಾರೆ. ಅಂದರೆ ಅದಕ್ಕೆ ಅವರಿಗೆ ಒಂದು ರೀತಿಯಾದಂಥ ಮನಸ್ಸಿಗೆ ಉಲ್ಲಾಸ ಆಗುತ್ತೆ, ಒಳ್ಳೆ ವಾಸನೆ ಬಂದಾಗ ಒಂದು ಪರಿಸರ ಚೆನ್ನಾಗಿರುತ್ತೆ. ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಇದೊಂದು ಒಳ್ಳೆ ಮಾಧ್ಯಮ. ಅವ್ರೇನು ಮಂಗಳಾರತಿ ಮಾಡಲಿಕ್ಕೆ ಆಗೋದಿಲ್ಲ ಆಟೋದಲ್ಲಿ ಕೂತು. ಹಾಗಾಗಿ 2 ಬತ್ತಿನ ಹತ್ತಿರ್ತಾರೆ. ಅಂಗಡಿಗಳಲ್ಲಿ ನೋಡಿರಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋಗೆ ನಮಸ್ಕಾರ ಮಾಡಿಬಿಟ್ಟು 2 ಬತ್ತಿನ ಹಚ್ಚಿರ್ತಾರೆ. ಸರ್, ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಗೂ ಉಳಿದ ಅಗರಬತ್ತಿಗಳಿಗೂ ನಿಮ್ಮ ಕಾಂಪಿಟೇಟರ್ ಅಂತ ಹೇಳಲ್ಲ, ಏನು ವ್ಯತ್ಯಾಸ? ನಿಮ್ಮ ಸಕ್ಸಸ್ನ ಮೂಲ ನಮ್ಮದೇನು ಅಂದರೆ, ಪ್ರಾರಂಭದಿಂದ ಏನು ಮಾಡೋದು, ಇವರೆಲ್ಲ ಏನು ಮಾಡ್ತಿದ್ರು ಮುಂಚೆ, ಈಗೆಲ್ಲ ಯಾವಕ್ಕರು ಬಂದ ಮೇಲೆ ಸ್ವಲ್ಪ ಬದಲಾವಣೆ ಆಗಿದೆ. ಮೊದಲೆಲ್ಲ ಅವ್ರು ಏನು ಮಾಡ್ತಿದ್ರು ಅಂದರೆ, ರೆಡಿ ಪರ್ಫ್ಯೂಮನ್ನ ತೊಗೋತಾ ಇದ್ರು ಮಾರ್ಕೆಟಿಂದ, ಯಾರು ಪ್ರಸಿದ್ಧ ತಯಾರಕರಿದ್ದಾರೆ ಅವರಲ್ಲಿ. ಅದನ್ನು ತೊಗೊಂಡು ಅವರು ಅದನ್ನು ಎಷ್ಟು ಹಾಕಬೇಕು ಅದನ್ನು ಪರ್ಫ್ಯೂಮ್ಗೆ ಯೂಸ್ ಮಾಡ್ತಾಯಿದ್ರು. ನಾವು ಮೊದಲಿಂದಲೂ ಬೇರೆಯವರ ಪರ್ಫ್ಯೂಮ್ ಖರೀದಿ ಮಾಡಲೇ ಇಲ್ಲ. ನಮ್ಮ ತಂದೆಯವರೇ ತಮ್ಮ ಸ್ವಂತ ಬುದ್ಧಿಯಿಂದ, ಪರಿಶ್ರಮದಿಂದ ಅದು ಯಾವ್ಯಾವ ಕೆಮಿಕಲ್ಗಳು ಮತ್ತು ನ್ಯಾಚುರಲ್ ಆಯಿಲ್ಸ್ ಎಲ್ಲ ಯೂಸ್ ಮಾಡಿ, ಕೆಮಿಕಲ್ ಅಂದರೆ ಮ್ಯಾಡ್ ಕೆಮಿಕಲ್ಸ್ ಎಲ್ಲ ನ್ಯಾಚುರಲ್ ಸಿಗೋದನ್ನು ಸಿಂಥೆಟಿಕ್ಕಾಗಿ ಮಾಡಿರ್ತಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದು ಮತ್ತು ಇದು ಎಲ್ಲ ಮಿಕ್ಸ್ ಮಾಡಿ ಆ ಪರ್ಫ್ಯೂಮ್ ಅಂತ ನಾವು ಹೇಳ್ತೀವಲ್ಲ, ಅದನ್ನು ಮಾಡಿದ್ದು ನಮ್ಮ ತಂದೆಯವರು. ಇವಾಗಲೂ ಕ್ವಾಲಿಟಿ ವಿಷಯದಲ್ಲಿ ಇದನ್ನು ನೀವು ಯಾವಾಗಲೂ ಅಲ್ಲ ಹೇಳ್ತೀನಿ. ಅದಕ್ಕೆ ಮುಂದೆ ಬಂದಾಗ ನನ್ನ ತಮ್ಮ ಬಂದಿದ್ದು, ನಮ್ಮ ತಮ್ಮಂದಿರು ಬಂದಾಗ ಅವರುಗಳು ಇದೇ ರೀತಿ ಕ್ರಿಯೇಷನ್ ಅಂತೀವಿ ನಾವು. ಕ್ರಿಯೇಷನ್ ಮಾಡಿದಾಗ ನಮ್ಮಲ್ಲಿ 500-600 ಲೈಬ್ರರಿ ಅಂತೀವಿ. 500-600 ಬೇರೆ ಬೇರೆ ವಾಸನೆಗಳ ಒಂದು ಲೈಬ್ರರಿ ಇದೆ ನಮ್ಮಲ್ಲಿ ಈಗಲೂ. ಅಂದರೆ ಇವರೆಲ್ಲ ವಿಸ್ತಾರ ಮಾಡ್ಕೊಂಡು ಬಂದಿದ್ದ ಮಕ್ಕಳು, ನಮ್ಮ ತಮ್ಮಂದಿರ ಮಕ್ಕಳು ಎಲ್ಲ. ಈಗ ಸೈಕಲ್ ಬ್ರ್ಯಾಂಡಿನ ವ್ಯಾಪ್ತಿ, ಅದರ ಆರ್ಥಿಕವಾದ ವಹಿವಾಟು ಯಾವ ಹಂತದಲ್ಲಿದೆ? ಪೇಪರ್ ಎಲ್ಲ ಕಡೆ ಬರ್ತಾ ಇದೆಯಲ್ಲ, 1700 ಕೋಟಿ ಅಥವಾ ಸಮಥಿಂಗ್ ಇದೆ. ಅದು ಬರೀ ಸೈಕಲ್ ಬ್ರ್ಯಾಂಡ್ ಗಂಧದ ಕಡ್ಡಿ, ಬರೀ ಅಗರಬತ್ತಿ ಮತ್ತು ಅಗರಬತ್ತಿ ರಿಲೇಟೆಡ್ ಇರುತ್ತಲ್ಲ ಅದು. ಎಷ್ಟು ಜನ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ ಸರ್ ಉದ್ಯೋಗಕ್ಕೆ? ಹುಚ್ಚಾಪಟ್ಟೆ ಜನ, ಪಟ್ಟಂತ ನನಗೆ ಜ್ಞಾಪಕದಲ್ಲಿ ಇಷ್ಟು ಅಂತ ಹೇಳಲಿಕ್ಕಾಗಲ್ಲ. ನನಗೆ ತಿಳಿದ ಮಟ್ಟಿಗೆ ನಮ್ಮಲ್ಲಿ 7-6 ಸಾವಿರ ಚಿಲ್ಲರೆ ನಮ್ಮ ಡಿಸ್ಟ್ರಿಬ್ಯೂಟರ್ಸೇ ಇದ್ದಾರೆ ಭಾಳ ಜನ. ಹಾಗಾಗಿ ಅಂದಾಜಿನಲ್ಲಿ ಬಹುಶಃ ಒಂದು 15,000-20 ಸಾವಿರ ಜನ ಇದರ ಮೇಲೆ ಅವಲಂಬಿತ ಆಗಿರ್ಬೋದು, ಇನ್ನೂ ಜಾಸ್ತಿ ಇರ್ಬೋದು. ಸರ್, ಈಗೆಲ್ಲ ಟೆಕ್ನಾಲಜಿ ಬಂದಿದೆ, ಗಂಧದ ಕಡ್ಡಿನ ನೀವು ಮಿಷನ್ ಕೊಟ್ಟರೆ ಅದೇ ಎಲ್ಲ ಮಾಡಿಕೊಡು. ಈಗ ಅದೇ ಏನಾಗ್ತಿತ್ತು ಅಲ್ಲ, ಮೊದಲೆಲ್ಲ ಬರೀ ಕೈನಲ್ಲೇ ಉಜ್ತಾ ಇದ್ದಿದ್ದು. ಹಾಗಾಗಿ ಕೈನಲ್ಲಿ ಉಜ್ಜಿದ್ರೆ ಪಾಪ ಅವ್ರಿಗೆ ಕೂಲಿ ಜಾಸ್ತಿ ಸಿಗೋದಿಲ್ಲ. ಒಂದು, ಎರಡನೇದು ಕ್ವಾಲಿಟಿ ನಾವು ಮೇಂಟೈನ್ ಮಾಡಲಿಕ್ಕಾಗೋಲ್ಲ. ಒಬ್ಬರು ದಪ್ಪ ಇರುತ್ತೆ, ಸಣ್ಣ ಇರುತ್ತೆ, ಮಧ್ಯದಲ್ಲಿ ಒಂದು ಒಡೆದೋಗಿರುತ್ತೆ.
ಏನಾಗುತ್ತೆ, ದೇವರಿಗೆ ನೀವು ಯಾರು ಕಡ್ಡಿ ಹತ್ತಿದಾಗ ಆರು ಹೋದ್ರೆ ಅದು ಅಪಶಕನ. ನಿಜವಾಗಿ ಯಾರು ಮನಸ್ಸಿನಲ್ಲಿ ಪೂಜೆ ಇಟ್ಕೊಂಡು ಮಾಡ್ತಾರೆ ಅವ್ರಿಗೆ. ಹಾಗಾಗಿ ಕ್ವಾಲಿಟಿ ಇರಲಿಲ್ಲ. ಕ್ರಮೇಣ ಅದು ಮೆಕನೈಸ್ ಆಯಿತು. ಈಗ ಅಗರಬತ್ತಿ ತಯಾರಿಕೆ ಹೆಚ್ಚು ಕಮ್ಮಿ ಎಲ್ಲನೂ ಮೆಕನೈಸ್ಡ್. ಬಟ್ ಪ್ಯಾಕಿಂಗ್ ಎಲ್ಲ ನೀವು ರೂರಲ್ ಏರಿಯಾದಲ್ಲಿ ಮಾಡಿ ಮೆಕನೈಸ್ಡ್ ಅಂತಂದರೆ ಏನಾಗುತ್ತೆ ಅಂದರೆ ಬಿದಿರು ಕಡ್ಡಿ ಬೇಕಿರಬೇಕು, ಮತ್ತು ಹಸಿಟ್ಟು ಅಂತೀವಿ, ಒಂದು ಅಂಟ್ರಿಕೊಳ್ಳೋಕ್ಕೆ ಒಂದು ಜಿಗಿಟು ಅಂತೀವಿ, ಅಥವಾ ಇನ್ಯಾವುದಾದ್ರೂ ಮೀಡಿಯಮು. ಉರಿಲಿಕ್ಕೆ ಏನಾರು ಬೇಕಲ್ಲ, ಮೊದಲು ಇಜ್ಜಿಲು ಯೂಸ್ ಮಾಡ್ತಿದ್ರು. ಈಗ ವುಡ್ ಪೌಡರು, ಯಾವುದೇ ಮರದ ಪೌಡ್ರು, ಚೆನ್ನಾಗಿರೋ ವಾಸನೆ ಬರುವಂಥ ಪೌಡರು, ಇವುಗಳನ್ನು ಸೇರಿ ಮಾಡ್ತೀವಿ. ಅದನ್ನು ಮೇಲ್ಗಡೆಯಿಂದ ಹಾಕಿ ಎಕ್ಸ್ಟ್ರೂಷನ್ ಅಂತೀವಿ ನಾವು. ಬಿದಿರು ಕಡ್ಡಿ ಹಾಕಿದ ತಕ್ಷಣ ಅದು ಅಗರಬತ್ತಿಯಾಗಿ ಬಂದುಬಿಡುತ್ತೆ. ಅದನ್ನು ಒಣಗಿಸಿ ತೆಗೆದಿಟ್ಕೊಂಡು ಜೋಡಿಸ್ಕೊಂಡು ಆಮೇಲೆ. ಈಗ ಇಂಡಸ್ಟ್ರಿಗಿರೋ ಚಾಲೆಂಜ್ಗಳೇನು ಸರ್? ಇಂಡಸ್ಟ್ರಿಗಿರೋ ಚಾಲೆಂಜು ಬೇಕಾದಷ್ಟಿದೆ. ಈಗ ಪುಣ್ಯಕ್ಕೆ GST ಬಂದಮೇಲೆ ಇದು ತಪ್ಪು ಹೋಯ್ತು. ಯಾವುದು ಸೆಂಟ್ರಲ್ ಎಕ್ಸೈಸ್ ಇತ್ತು, ಅದು ಕಣಿ ಅಂದರೆ ಕಣಿ ಅವ್ರದ್ದು ಸೆಂಟ್ರಲ್ ಎಕ್ಸೈಸ್ ಇತ್ತು. ಈಗ GST ಬಂದಾಗ ಏನಾಗುತ್ತೆ, ಒಂದು ಕಾಮನ್ ಟ್ಯಾಕ್ಸ್ ಇಷ್ಟು ಅಂತಲ್ಲ, ಇತ್ಯರ್ಥ ಆಗಿರುತ್ತೆ. ಹಾಗಾಗಿ ಎಲ್ಲ ವ್ಯಾಪಾರಸ್ಥರಿಗೂ ಅದು ಅನ್ವಯಿಸುತ್ತೆ. ಕಮ್ಮಿಯವರು ಏನೋ ಬೇಡ ಅಂತ ಭಾಳ ಕಡಿಮೆ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು ಬಿಟ್ಟರೆ ಬೇರೆಯವ್ರಿಗೆಲ್ಲ ಒಂದೇ ಆಗುತ್ತೆ. ಹಾಗಾಗಿ ಅಂಥ ಪ್ರಾಬ್ಲಮ್ ಏನೂ ಇಲ್ಲ. ಬೇರೆ ಚಾಲೆಂಜ್ಗಳು ಅಂತಂದರೆ ಇದನ್ನು ನಾವು ಹೇಳಿದಾಗೆ ಬೇರೆ ಅಗರಬತ್ತಿ ಅಲ್ಲದೆ ಬೇರೆ ಇದು ಯುವಕರು ಇದ್ದಾರಲ್ಲ, ಯುವಕರು ಬಂದಿರೋರು ಅವ್ರು ಏನಾಗಿದೆ, ಅವ್ರು ಭಾಳ ದೇವರ ಮೇಲೆ ರಿಲಿಜಿಯಸ್ ಅಂತೀವಲ್ಲ ನಾವು, ಅದಿದ್ದರೂ ಸಹ ಅಗರಬತ್ತಿ ಹಚ್ಚೋದ್ರ ಮೂಲಕ ಅವರು ದೇವರನ್ನು ಮಾಡ್ತೀವಿ ಅಂತಿರೋದಿಲ್ಲ. ಮನಸ್ಸಿನಲ್ಲೇ ಮಾಡೋದಾಗಲಿ, ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡೋದು ಇತ್ಯಾದಿ. ಅದು ಆದ್ದರಿಂದ ಅಗರಬತ್ತಿ ಯೂಸ್ ಮಾಡೋರ ಸಂಖ್ಯೆ ಕಮ್ಮಿ ಆಗಬಹುದು ಅನ್ನೋದಿದೆ. ಬಟ್ ನಿಖರವಾಗಿ ಏನೋ ಅದರ ಬಗ್ಗೆ ಯಾವುದು ಇದು ಮಾಡಿಲ್ಲ, ಯಾವುದು ರಿಸರ್ಚ್ ಏನೂ ಮಾಡಿಲ್ಲ ಸರ್. ಇದ್ರ ಮಧ್ಯೆ ನೀವು ರಾಜಕೀಯವಾಗಿ ಗುರುತಿಸ್ಕೊಂಡ್ರಿ, ರಾಜಕೀಯವಾಗಿ ನೇರ ಅಲ್ಲದೆ ಇದ್ದರೂ ಸೋಷಿಯಲ್ ವರ್ಕಲ್ಲಿ ಗುರುತಿಸ್ಕೊಂಡ್ರಿ. ಅಲ್ಲ, ಒಂದು ನಿಮಿಷ, ರಾಜಕೀಯಕ್ಕೂ ನನಗೂ ಭಾಳ ದೂರ ಇದೆ. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಅಲ್ಲ ಹೇಳ್ತೀನಿ, SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಏನು ಮಾಡಿದ್ರು, ಪಾರ್ಪಿಯ ಇದ್ದರು, ಡಾಕ್ಟರ್ ಪಾರ್ಪಿಯರವರು ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ರು ಕೃಷ್ಣ ಅವರು, ನಂದನ್ ನೀಲ್ಕೇಣಿ ನೇತೃತ್ವದಲ್ಲಿ. ಅದನ್ನು ಪಾರ್ಪಿಯವರು ಮೈಸೂರಿಗೂ ಒಂದು ಮಾಡಿ, ಮೈಸೂರಿಗೂ ಬೇಕಾಗಿದೆ ಅಂತಂದರು. ಮೈಸೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ರು. ಪಾರ್ಪಿಯವರು ಹೇಳಿದ್ರು, ಯಾವ ಸರ್ಕಾರಿ ಅಧಿಕಾರಿನೂ ಅದಕ್ಕೆ ಚೇರ್ಮನ್ ಅಂತ ಹಾಕಬೇಡಿ, ಸರ್ಕಾರೇತರ ಮನುಷ್ಯನ ಮಾಡಿ ಅಂತಂದ್ರೆ ಅವರು ನನ್ನ SM ಕೃಷ್ಣ ಅವರು ನಾನು ಮಾಡಿದ್ರು. ಅದು ಪಾರ್ಪಿಯನೂ ಕಾರಣ ಅದಕ್ಕೆ. ಆಗ ಕೆಲಸ ಆಯ್ತಾ ಸರ್? ಇಲ್ಲ, ಏನಾಯಿತು ಅಂದರೆ ಅದು ಬರೀ ಅಡ್ವೈಸರ್ ಇರೋದು, ಸಲಹೆಗಾರ ನಮ್ಮದು ಇದ್ದದೆ ಸಲಹೆಗಳು ಕೊಡಲಿಕ್ಕೆ ಮಾತ್ರ ಸೀಮಿತ ಆಗಿತ್ತು. ಅದಕ್ಕೆ ಮೇಲೋಗಿ ನಮಗೇನು ಅಥಾರಿಟಿ ಇರಲಿಲ್ಲ, ಫಂಡಿಂಗ್ ಇರಲಿಲ್ಲ, ಏನೂ ಇರಲಿಲ್ಲ. ಆದರೂ ನಾವು ವಿಭಾಗಗಳು ಮಾಡಿಕೊಂಡು, ಒಬ್ಬೊಬ್ಬರು ಒಂದೊಂದು ವಿಭಾಗಗಳು ಮಾಡಿಕೊಂಡು ಅದ್ರ ಬಗ್ಗೆ ಜನಗಳ ಹತ್ರ ಏನು ಐಡಿಯಾಗಳಿದೆ ಕಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ನಾವು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಒಂದಷ್ಟು ಅವೇರ್ನೆಸ್ ಅಂತೂ ಆಯಿತು ಸರ್. ಜನಗಳಿಗೆ ಸಿವಿಕ್ ವರ್ಕ್ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಅಂತೂ ಕೊಟ್ಟರೆ ಅದಾಯಿತು. ಬಟ್ ಏನಾಗುತ್ತೆ ಅಂತಂದರೆ ಅವ್ರಿಗೆಲ್ಲ ಸಿವಿಲ್ ಪಾಪ ಅವ್ರಿಗೆ ಒಂದು ಟಾಸ್ಕ್ ಫೋರ್ಸ್ ಅಂತ ಅದಕ್ಕೇನೋ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಅಂತ. ಅಧಿಕಾರ ಕೊಟ್ಟಿರಲಿಲ್ಲ. ಏನಿದ್ರು ನಾವು ಸಲಹೆಗಳನ್ನು ಕೊಡೋದಕ್ಕೆ ಮಾತ್ರ ಅದಕ್ಕೆ ಸೀಮಿತವಾಗಿತ್ತು. ಅಲ್ಲ, ಆವಾಗ ಕುಡಿಯೋ ನೀರಿನಲ್ಲಿ ಏನೇನು ಇರಬೇಕು ಅದು ಕರೆಕ್ಟು. ಅದೆಲ್ಲ ಏನಾಗಿದೆ, ಅದಕ್ಕೆ ವಾಟರ್ ಅಂತ ಮಾಡೋದು, ಸ್ಯಾನಿಟೇಷನ್ ಅಂತ ಬೇರೆಯವ್ರು ಮಾಡೋದು, ಎಜುಕೇಷನ್ ಒಬ್ಬರು ಮಾಡಿದ್ರು. ಹೀಗೆ ಒಬ್ಬೊಬ್ಬರು ಒಂದೊಂದು ವಿಭಾಗ ಹಂಚಿಕೊಂಡು ಅವರು ಅದರ ಬಗ್ಗೆ ಕೆಲಸ ಮಾಡೋದು. ಸೊ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳೇ ಇಲ್ಲದೆ ಇದ್ದ ಕಾಲದಲ್ಲಿ ಒಂದು ಉದ್ಯಮವನ್ನು ಕಟ್ಟಿದವ್ರು ನೀವು ಮೈಸೂರಿನಲ್ಲಿ. ಆಮೇಲೆ ದೊಡ್ಡ ದೊಡ್ಡ ಉದ್ಯಮಗಳು ಬಂದವು, ಇನ್ಫೋಸಿಸ್ ಅಂತ ದೊಡ್ಡ ದೊಡ್ಡವರೆಲ್ಲ ಬಂದರು ಸರ್. ಇವತ್ತು ಉದ್ಯಮ ಬೆಳೀತಾ ಇಲ್ಲ ಮೈಸೂರಿನಲ್ಲಿ ಒಂದು ಆರೋಪ ಇದೆ ಸರ್. ಅದಕ್ಕೆ ನಿಮ್ಮ ಸಲಹೆ ಏನು, ಮತ್ತು ಯಾಕೆ ಹಂಗೆ ಆಗ್ತಿದೆ ಸರ್ ಬೆಳೀತಾ ಇಲ್ಲ? ಉದ್ಯಮಿಗಳೆಲ್ಲ ಬೇರೆ ಕಡೆಗೆ ಹೋಗ್ಬಿಡ್ತಾರೆ. ಇನ್ಫ್ಯಾಕ್ಟ್ ನಾನು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಆಗಿದ್ದೆ. ಇದ್ರ ಬಗ್ಗೆ ಯಾಕೆ ಆಗ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ ಅಂತಂದಾಗ ಅವ್ರು ಹೇಳಿದ್ದು ಮೈಸೂರಿಗೆ ಸಂಪರ್ಕ ಇಲ್ಲ ಅಂತ. ಆಗ ಏರ್ ಟ್ರಾಫಿಕ್ ಇದ್ದರೆ, ಇದ್ದರೆ ಬರ್ತಾರೆ ಅಂದರೆ ದೊಡ್ಡ ದೊಡ್ಡ ಕಂಪನಿಗಳು, ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ಬೋದು, ಚೇರ್ಮನ್ ಇರ್ಬೋದು, ಎಕ್ಸಿಕ್ಯೂಟಿವ್ಗಳು, ಇವರೆಲ್ಲ ಬರಲಿಕ್ಕೆ ಸಾಧ್ಯ. ಏರ್ಪೋರ್ಟೇ ಇಲ್ಲದೆ ಹೋದ್ರೆ ಹೆಂಗೆ ಬರ್ತಾರೆ ಅವರು? ಅದು ಒಂದು ಕಾರಣ. ಮತ್ತು ಮೈಸೂರು ಬೆಂಗಳೂರು ರಸ್ತೆ ಆವತ್ತಿನ ದಿವಸಗಳಲ್ಲಿ ಸುಮಾರಾಗಿದ್ದರೂ ಸಹಿತ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬಂದು ಇರಲಿಕ್ಕೆ ಅಷ್ಟು ಸರಿಯಾಗಲಿಲ್ಲ. ಹಾಗಾಗಿ ಅಷ್ಟು ಬೆಳವಣಿಗೆ ಆಗಿರಲಿಲ್ಲ. ಆದರೆ ನಾವು ಅಗರಬತ್ತಿ ಪ್ರಾರಂಭ ಮಾಡಿ ಸ್ವಲ್ಪ ದಿವಸಕ್ಕೆ ಇಲ್ಲಿ ಸುಮಾರು 7-8 ದೊಡ್ಡ ದೊಡ್ಡ ಉದ್ಯಮಗಳಿದ್ದು. ಸುಜಾತ ಟೆಕ್ಸ್ಟೈಲ್ಸು, ಬ್ರಹ್ಮಪ್ಪ ತವಣ್ಣಪ್ಪನವರು BT ಮಿಲ್ಸು, KR ಮಿಲ್ಸು ಎಲ್ಲ ಆ ಥರದ್ದು. ಮತ್ತು ಇವರು ಐಡಿಯಲ್ ಜಾವ ಆಮೇಲೆ ಬಂತು, ಐಡಿಯಲ್ ಜಾವ ವಾಸ್ ದಿ ಬಿಗ್ಗೆಸ್ಟ್. ಹಾಗೆ ದೊಡ್ಡ ದೊಡ್ಡ ಕಾರ್ಖಾನೆಗಳಿದ್ದರೂ ಸಹಿತ ಅಂಥ ಈ HMT ತೊಗೊಳ್ಳಿ, HMT, ITI, BEL ಅವ್ರದ್ದೆಲ್ಲ ಏನಾಗಿದೆ, ಅವ್ರ ಮೇಲೆ ಅವಲಂಬಿತವರಾಗಿರುವಂಥ ಭಾಳ ಜನ ಸಣ್ಣ ಸ್ಮಾಲ್ ಇಂಡಸ್ಟ್ರೀಸ್ ಅಂತೀವಲ್ಲ ಅದಿದೆ. ಆದರೆ ಆ ಸ್ಮಾಲ್ ಇಂಡಸ್ಟ್ರೀಸು ಹುಟ್ಟಬೇಕಾದ್ರೆ ಈ ಥರ ದೊಡ್ಡದಂಥ ಸಂಸ್ಥೆ ಬರಬೇಕು. ಹಾಗೆ ಮೈಸೂರಲ್ಲಿ ಅಂಥ ದೊಡ್ಡ ಸಂಸ್ಥೆ ಬರಲಿಲ್ಲ.
ನಿಮ್ಮ ಬಾಲ್ಯದ ದಿನಗಳು ಮೈಸೂರಿನಲ್ಲಿ ಹೇಗಿದ್ದು? ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಮೊದಲು ನಾವು ಬಂದಾಗ ಶ್ರೀರಾಮಪೇಟೆಯಲ್ಲಿದ್ದು. ಹಾಂ. ಶ್ರೀರಾಮಪೇಟೆಯಿಂದ ನಲಪಂಟಣ ಸ್ಕ್ವೇರ್ ಇದೆಯಲ್ಲ, ಅಲ್ಲಿ ಅದಕ್ಕಿಂತ ಸ್ವಲ್ಪ ಮೇಲೆ ಬಲಗಡೆ ತಿರುಗಿದ್ರೆ ಅಲ್ಲೊಂದು ಸಣ್ಣದು ವಠಾರ ಇತ್ತು. ಆ ವಠಾರದಲ್ಲಿ 16 ರೂಪಾಯಿ ಬಾಡಿಗೆ ಬಂದು ನಾವು ಪ್ರಾರಂಭ ಮಾಡಿದ್ದು. ತಂದೆಯವರು? ನನ್ನ ತಂದೆಯವರು. ನಮ್ಮ ತಂದೆಯವರು ನಾವುಗಳೆಲ್ಲ ಅಲ್ಲೇ ಜೊತೆಯಲ್ಲೇ ಇದ್ವು ಅಲ್ಲಿ. ಆಗ ನಾನು ನಮ್ಮ ಅಕ್ಕ ಕೂತ್ಕೊಂಡು ಇದನ್ನೆಲ್ಲ ತುಂಬಿ ಬರ್ತ್ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ವಿ ಆಗ. ಅಂದರೆ ನೀವು ಬಾಲ್ಯ ಕಳೆದಿದ್ದೇ ಉದ್ಯೋಗದ ಜೊತೆ ನಾವು ಪರೀಕ್ಷೆ ನಾನು ಹೋಗ್ತಾಯಿದ್ದೆ ಸ್ಕೂಲ್ಗೆ. ಹಾಗೆ ಅಲ್ಲಿ ಆಯಿತು ಸರಿ. ಆದರೆ ನಾನು ಬರಬೇಕಾದ್ರೆ ಜ್ಞಾಪಕ ನನಗೆ 1 ರೂಪಾಯಿಗೆ 6 ಸೇರು ರಾಗಿನ ನಲ್ಪಟ್ಟಣ ಇದ್ರ ಮೇಲೆ ಗುಡ್ಡೆ ಹಾಕ್ಕೊಂಡಿರೋರು. ಒಂದು ರೂಪಾಯಿ ಕೊಟ್ಟರೆ ಅಷ್ಟು ಬರ್ತಿತ್ತು. ನಮ್ಮ ತಾಯಿ ನನಗೆ 4 ಆಣೆ ಕೊಡ್ತಿದ್ರು ಯಾವತ್ತಾದರೂ. ನಾನು ಹೈಸ್ಕೂಲ್ ಓದ್ತಾ ಇದ್ದಾಗ, ಹೈಸ್ಕೂಲು ಅಥವಾ ಮಿಡ್ಲ್ ಸ್ಕೂಲ್, 4 ಆಣೆದಲ್ಲಿ 2 ರಾಣಿ ಮಸಾಲೆ ದೋಸೆ, 1 ರಾಣಿ ಕಾಫಿ. ಅಂದರೆ ಆ ದಿನಗಳು ಹಾಗೆ. ದಾನ ಇರುವಂಥದ್ದು, ಕಾಲೇಜಿಗೆ ಹೋಗಿದ್ರೆ ಏನು ಬರ್ತಿತ್ತು ಅದಕ್ಕಿಂತ 10 ಪಟ್ಟು ದಾನ. ವ್ಯವಹಾರದ ದಾನ ಇರ್ಬೋದು, ಏನೋ ಸಾಮಾಜಿಕ ಜ್ಞಾನ ಇರ್ಬೋದು, ಎಲ್ಲ ಅಭಿವೃದ್ಧಿ ಆಗಿದೆ. ಅದಲ್ಲೇ ನಾವೇನೋ ಅದ್ರಲ್ಲಿ ರಿಗ್ರೆಟ್ ಅಂತೀವಲ್ಲ, ಏನಂತ ರಿಗ್ರೆಟ್ ಏನಿಲ್ಲ. ಸರ್, ಒಂದು ಇಂಡಸ್ಟ್ರಿ ಕಟ್ಟೋದು ಅಂದರೆ ನಿಮ್ಮ ತಂದೆ ಕಾಲದಿಂದ ನೋಡಿದ್ದೀರಿ, ಈ ಪ್ರಮುಖವಾಗಿ ಏನು ಗಮನಿಸಬೇಕು? ನೋಡಿ, ಇಂಡಸ್ಟ್ರಿ ಕಟ್ಟಬೇಕು ಅಂತಂದರೆ ಮೊದಲು ನೀವು ಮಾರ್ಕೆಟ್ದು ಸರ್ವೆ ಮಾಡಬೇಕು. ಯಾವ ಇಂಡಸ್ಟ್ರಿಗೆ ಅನುಕೂಲ ಇದೆ, ಜಾಗ ಹೇಗಿದೆ ಅಂತ ಪೂರ್ಣ ಕಮಿಟ್ಮೆಂಟ್ ಇರಬೇಕು. ಪ್ರತಿಯೊಂದು ನಾನು ತಯಾರು ಮಾಡಿದ್ದೆಲ್ಲ ಪ್ರಯತ್ನ ಪಟ್ಟಿದ್ದೆಲ್ಲ ಫಲಿಸುತ್ತೆ ಅಂತ ಅನ್ಕೋಕೂಡ್ದು. ಆದರೆ ಒಂದೇ ಒಂದು ಸತಿ ಸೋತ್ಬಿಟ್ರೆ ಅದೇ ನಂದು ಕೊನೆ ಅಂತ ಅನ್ಕೋಕೂಡ್ದು. ಸೋಲೋದು ಮೆಟ್ಲು ಮೇಲೆ ಹತ್ತಲಿಕ್ಕೆ ಒಂದು ಹೆಜ್ಜೆ ಅಂತ ಅಂದ್ಕೊಂಡು ನಾವು ಮಾಡಬೇಕು. ಯಾಕೆಂದರೆ ವ್ಯಾಪಾರ ಶುರು ಮಾಡಿದ ತಕ್ಷಣ ಯಾವುದೇ ಉದ್ಯಮ ಇರ್ಬೋದು, ಗೌರ್ಮೆಂಟ್ ಉದ್ಯೋಗ ಬಿಟ್ಟರೆ ಮಿಕ್ಕಿರೋರೆಲ್ಲ ಏನಿದೆ ಅಂತಂದರೆ ಅವ್ರು ಸ್ವಂತ ವ್ಯವಹಾರ ಮಾಡೋರೆಲ್ಲ ಸಾಕಷ್ಟು ಪ್ರಯತ್ನ, ಸಾಕಷ್ಟು ಸೋಲು ಅದೆಲ್ಲ ಆಗಿ ಕೊನೆಗೆ ಗೆಲುವನ್ನು ಕಾಣ್ತಾರೆ. ನೀವು ಎಷ್ಟು ಸರಿ ಆ ಥರ ಸೋತಿದ್ದೀರಿ? ನಾನು ಸೋತಿಲ್ಲ, ಯಾಕೆ ನಮ್ಮ ತಂದೆಯವರಾಗಲೇ ಕಟ್ಬಿಟ್ಟಿದ್ದಾರಲ್ಲ ಒಂದು ಸ್ಟೇಜ್ಗೆ. ನಿಮ್ಮದು ರೆಡಿ, ಹಾಗಾಗಿ ಒಂದು ರೆಡಿ ಪ್ಲ್ಯಾಟ್ಫಾರ್ಮ್ ಅಂತೀವಲ್ಲ, ರೆಡಿ ಪ್ಲ್ಯಾಟ್ಫಾರ್ಮ್ ಇದ್ದಿದ್ದರಿಂದ ಅದು ಸೋತಿದ್ದೀವಿ ಅಂತ ಹೇಳೋದು ತಪ್ಪಾಗುತ್ತೆ. ಈಗ ಸಾಮಾಜಿಕ ಕೆಲಸಗಳನ್ನ ಇವರು ಹೆಣ್ಣು ಮಕ್ಕಳು ಶಾಲೆ ನಡೆಸ್ತಾ ಇದ್ದೀರಿ, ತರಬೇತಿ ಕೇಂದ್ರಗಳಿದ್ದಾವೆ, ಅದನ್ನೆಲ್ಲ ಯಾರು ನೋಡ್ತಾರೆ? ನಾನೇ ನೋಡ್ಕೋತಾ ಇರೋದು. ಏನಾಯಿತು, ಮಾತೃಮಂಡಳಿ ಇದೆ ನೋಡಿ, ಮಾತೃಮಂಡಳಿಯವರು ಒಂದು ಹೊಲಿಗೆ ಶಾಲೆನೂ ನಡೆಸ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಫ್ರೀಯಾಗೋ ಏನೋ. ಅದೊಂದು ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಕರೆದಿದ್ರು ನನ್ನ. ಕಣ್ಣಿಲ್ಲದೆ ಇರೋವಂಥ ಹೆಣ್ಮಕ್ಳಿಗೆ ನಾನು ವಿದ್ಯಾಭ್ಯಾಸ ಬೇಕು ಅಂದರೆ ಬಳ್ಳಾರಿಗೆ ಹೋಗ್ಬೇಕಾಗುತ್ತೆ. ಅವ್ರು ಈ ಕಡೆಯವರೆಲ್ಲ ಬಳ್ಳಾರಿಗೆ ತನಕ ಹೋಗೋದಕ್ಕೆಲ್ಲ ಬರೋರು ಇರ್ತಾರೆ, ಹಳ್ಳಿಯವರು ಇರ್ತಾರೆ, ಕಷ್ಟ ಆಗುತ್ತೆ. ಇಲ್ಲಿ ಯಾರಾದರೂ ಇದು ಓಪನ್ ಮಾಡಿದ್ರೆ ಭಾಳ ಸಮಾಜಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಅವರು ಭಾಷಣದಲ್ಲಿ. ಅದು ನನ್ನ ತಲೆ ಒಳಗೆ ಹಂಗೆ ಗೊಯ್ ಅಂತ ಇತ್ತು. ನಾನು ಬಂದು ನನ್ನ ತಮ್ಮಂದ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಕಡೆಗೆ ಅವರು ಮಾಡೋಣ ಅಂಥೇಳಿ ಪ್ರಾರಂಭ ಮಾಡಿದ್ದು. ಸುಮಾರು 38 ವರ್ಷ ಆಯಿತು. ಸರ್, ಹೊಸದಾಗಿ ಇಂಡಸ್ಟ್ರಿ ಕಟ್ಟಬೇಕು ಅಂತ ಇರೋ ಹುಡುಗರಿಗೆ ಇತ್ತೀಚೆಗೆ ಆ ವೆಂಚರ್ ತಗೊಳ್ಳೋರೇ ಕಡಿಮೆ ಆಗ್ತಿದ್ದಾರೆ. ವೆಂಚರ್ ಆಟಿಟ್ಯೂಡೇ ಕಡಿಮೆ ಆಗ್ತಿದೆ. ಹೊಸದಾಗಿ ಕಟ್ಟಬೇಕು ಅಂತ ಅನ್ನೋ ಹುಡುಗರುಗಳಿಗೆ ನಿಮ್ಮ ಸಲಹೆ, ಮಾರ್ಗದರ್ಶನ ಏನು? ಮೊದಲನೇದಾಗಿ ಅವ್ರ ಹುಡುಗರು ಏನು ಮಾಡಬೇಕು, ಯಾವ ವ್ಯಾಪಾರ ಮಾಡಬೇಕು, ಯಾವ ಉದ್ದಿಮೆ ಮಾಡ್ತೀವಿ ಅಂತ ಇರ್ತಾರಲ್ಲ, ಆ ಉದ್ದಿಮೆದಾರರು ದೊಡ್ಡವ್ರು ಯಾರಿದ್ದಾರೋ ಅವ್ರ ಹತ್ರ ಹೋಗಿ ಕೇಳಬೇಕು, ಸಲಹೆ ಕೇಳಬೇಕು. ಅವ್ರು ಏನಾದರೂ ಹೇಳಲಿ, ಸಲಹೆ ಅಂತೂ ಕೇಳಬೇಕು 1-2-3 ಜನದ ಹತ್ರ. ಅವ್ರಿಗೊಂದು ಅದ್ರ ಬಗ್ಗೆ ಒಂದು ಓವರಾಲ್ ಐಡಿಯಾ ಬರುತ್ತೆ. ಅವ್ರಿಗೆ ನೋಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ, ಬಟ್ ಒಳ್ಳೆ ಇರೋದೆಲ್ಲ ಅಂಥವ್ರಿಗೆ ಗೊತ್ತಾಗೋದು. ಹಾಗಾಗಿ ಫಸ್ಟ್ ಅವ್ರನ್ನ ಕೇಳಬೇಕು. 3ನೇದು ಪುಸ್ತಕಗಳನ್ನು ಓದಬೇಕು, ಜಾಗದ ಬಗ್ಗೆ ಪರಿಚಯ ಮಾಡ್ಕೋಬೇಕು ಚೆನ್ನಾಗಿ. ಸಾಕಷ್ಟು ಪ್ರಯತ್ನ ಪಡಬೇಕಾಗುತ್ತೆ. ಉದ್ಯಮಿಯಾಗಿ ಕುಟುಂಬ ಜೀವನ ನಿಮಗೆ ಇದುವರೆಗೆ ನನಗೆ ಖುಷಿಯಾಗಿದೆ, ನೆಮ್ಮದಿಯಾಗಿ ಜೀವನ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅದು ಮುಖ್ಯ. ನಮಗೇನಾಗಿದೆ, ವ್ಯಾಪಾರ ಉದ್ಯಮಿನಲ್ಲಿ ಇರ್ಬೋದು, ಅದು ಒಂದು ಮನಸ್ಸಿಗೆ ಸಂತೋಷ, ಸಂತೃಪ್ತಿ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರ ಜೀವನದಲ್ಲಿ ಒಂದಿಷ್ಟು ಏನಾದರೂ ಬದಲಾವಣೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಾಗ ಮಾಡ್ತೀವಿ ಅಂತಿದ್ದರೆ ಅದು ಇನ್ನೂ ಜಾಸ್ತಿ ತೃಪ್ತಿ ಬರುವಂಥದ್ದು. ಹಣ ನಿಮಗಿರ್ಬೋದು, ಒಳ್ಳೆ ವ್ಯಾಪಾರದ್ದು ಇರ್ಬೋದು, ಎಲ್ಲ ಇರ್ಬೋದು, ಅದೊಂಥರ ತೃಪ್ತಿ ಕೊಡುತ್ತೆ, ನಿಜ ಖುಷಿ ಬರುತ್ತೆ. ಅದು ಕನ್ನಡದ ಇಂಗ್ಲೀಷ್ ಹೇಳಬೇಕಾದ್ರೆ ಒಂದೊಂಥರ ಖುಷಿ, ಜಾಯಿ ಅದು. ಆದರೆ ಮತ್ತೊಬ್ಬರ ಜೀವನದಲ್ಲಿ ನೀವು ಏನಾದರೂ ಬದಲಾವಣೆ ಮಾಡಿದ್ದೀರಿ ಅಂತಂದರೆ, ಉದಾಹರಣೆಗೆ ನಮ್ಮ ಅಂಧ ಹೆಣ್ಣು ಮಕ್ಕಳ ಶಾಲೆ ಇರ್ಬೋದು, ನಾನು ನಡೆಸ್ತಾ ಇರುವಂಥ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು, ಅದೆಲ್ಲ ನೋಡಿದಾಗ ಏನಾಗುತ್ತೆ, ಇನ್ನೊಬ್ಬರಿಗೆ ಸಹಾಯ ಆಗಿದೆ, ಖುಷಿಯಾಗಿದೆ ಅಂತ ಅದಕ್ಕೆ ಪಡುವಂಥ ದುಡ್ಡಿಗಿಂತ ಹೆಚ್ಚು ಬೆಲೆ ಅದು. ಇದಿಷ್ಟು ಗುರು ಸರ್ ನಮ್ಮ ಜೊತೆ ಮಾತುಕತೆ. ಧನ್ಯವಾದಗಳು ಸರ್, ಪ್ರತಿನಿಧಿ ಜೊತೆ. ನಿಮಗೂ ಧನ್ಯವಾದ. ನೋಡಿ, ಇದೆಲ್ಲ ಅಪರೂಪದ ಅವಕಾಶಗಳು. ಹಾಗಾಗಿ ಎಲ್ಲ ಹಳೆಯ ನೆನಪುಗಳನ್ನು ಜ್ಞಾಪಿಸ್ಕೊಡೋದು ಒಂದು ರೀತಿಯಾದಂಥ ನಮಗೆ ಸಂತೋಷ ತರುವಂಥ ಕೆಲಸನೇ. ಅದನ್ನು ನಾವು ಆಗ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೂ ಸಹ ವಂದನೆಗಳು.